ಏನು ಮಾಡ್ತಾ ಇದ್ದೀವಿ ಇವತ್ತು? ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇವತ್ತು ಅದಿತಿಗೆ ಪೇಂಟಿಂಗ್ ಮಾಡಿಸ್ತಾ ಇದ್ದೀನಿ. ಏನು ಪೇಂಟಿಂಗು ಅಂತಂದರೆ ಈ ರೀತಿ ಕೋಕೋನಟ್ ಶೆಲ್ ಚಿಪ್ಪು ಅಂತ ಏನು ಹೇಳ್ತೀವಿ ಅದಕ್ಕೆ ಇವತ್ತು ಪೇಂಟ್ ಮಾಡ್ತಿದ್ದಾರೆ. ಸೊ 2 ಚಿಪ್ ತೊಗೊಂಡಿದ್ದೀವಿ. ಇದು ಒಂದು ಅದಿತಿ ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್. ಟಚ್ ಮಾಡಿ ಅದನ್ನು. ಆ್ಯಂಡ್ ಇದಕ್ಕೆ 6 ಕಲರ್ಸ್ ಪೇಂಟ್ ತೊಗೊಂಡಿದ್ದೀವಿ. ಅದಿತಿ ಸೆಲೆಕ್ಟ್ ಮಾಡಿದ್ದಾರೆ ಈ ಕಲರ್ಸ್ನ. ಈ ಪ್ಯಾಲೆಟ್ಗೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಟೇಕನ್ ದಟ್ ನ್ಯೂಸ್ ಪೇಪರ್. ಕೊಡಿ ಅದಿತಿ ನ್ಯೂಸ್ ಪೇಪರ್ ಕೊಡಿ, ಇಲ್ಲಿ ಹಾಸ್ತೀನಿ. ಸೊ ನ್ಯೂಸ್ ಪೇಪರ್ನ ಈ ರೀತಿ ಹಾಕಿ ಇದ್ರ ಮೇಲೆ ಚಿಪ್ಪಿಡ್ತಿರೋದು ಈ ರೀತಿ. ಸೊ ಇವಾಗ ಅದಿತಿ ವಿಲ್ ಡು ಪೇಂಟಿಂಗ್. ಅದಿತಿ ಯು ಕ್ಯಾನ್ ಸ್ಟಾರ್ಟ್. ಸೊ ಈ ಒಂದು ಆ್ಯಕ್ಟಿವಿಟಿಯಿಂದ ತುಂಬ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ನಾನೊಂದ್ಸಲ ತೋರಿಸ್ಲ ಹೇಗೆ ಮಾಡೋದು ಅಂತ. ಗಿಮ್ಮಿ ಈ ರೀತಿ ಹಿಂಗೆ ಯಾವ್ದಾರ ಒಂದು ಪೇಂಟ್ ಎತ್ಕೊಂಡು ಇಲ್ಲಿ ಹಿಂಗೆ ಇಟ್ಕೊಂಡು ಇಟ್ಸ್ ಓಕೆ, ಯು ಕ್ಯಾನ್ ಡೂ ವಿಚ್ ಎವರ್ ಯು ವಾಂಟ್. ಟೇಕ್. Aditi is almost done with this painting. ಆ್ಯಕ್ಚುಲಿ ಏನು ಗೊತ್ತಾ, ಇದು ಒಂದು ಸೆನ್ಸರಿ ಪ್ಲೇ ಆ್ಯಂಡ್ ಆಲ್ಸೋ ಅ ಮೆಸ್ಸಿ ಪ್ಲೇ ಅಂತ ಹೇಳ್ತೀವಿ. ಯಾಕೆ ಸೆನ್ಸರಿ ಪ್ಲೇ ಅಂತಂದರೆ ಇದು ಟೆಕ್ಸ್ಚರು ತುಂಬ ಒಂಥರ ರಫ್ ಇರುತ್ತೆ ಅಲ್ವಾ. ಸೊ ಇದನ್ನು ಇಟ್ಕೊಂಡಾಗ ಮಕ್ಕಳಿಗೆ ಒಳ್ಳೆ ಟೆಕ್ಸ್ಚರ್ ಅಂದರೆ ಬ್ರೈನ್ಗೆ ರಿಜಿಸ್ಟ್ರೇಷನ್ ಆಗ್ತಾ ಹೋಗುತ್ತೆ. ಇಟ್ಸ್ ಅ ವೆರಿ ಗುಡ್ ಸೆನ್ಸೋರಿಯಲ್ ಎಕ್ಸ್ಪ್ಲೋರೇಷನ್. ನಾನು ಅದಿತಿಗೆ ಈ 2 ಒಂದು ಕೋಕೋನಟ್ ಶೆಲ್ನ ಕೊಟ್ಟಾಗ ನಾನು ಒಳಗಡೆ ಮಾಡಬೇಕಾ ಆಚೆ ಮಾಡಬೇಕಾ ಅಂತ ನಾನು ಏನೂ ಹೇಳಿಲ್ಲ. ಓಕೆ, ಆ್ಯಕ್ಚುಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹೊರಗಡೆ ಮಾಡ್ತಾರೆ ಅಂತ. ಅವ್ರು ಒಳಗಡೆನೂ ಮಾಡೋದಕ್ಕೆ ಶುರು ಇಲ್ಲೂ ಎಸ್ ಯು ಫಿನಿಶ್ಡ್. ಇಲ್ಲೂ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಶಿ ಹ್ಯಾಸ್ ಡನ್ ವೆರಿ ನೈಸ್ಲಿ ಆನ್ ದ್ಯಾಟ್ ಆಲ್ಸೋ. ಸೊ ಇದು ಡಿಸಿಷನ್ ಮೇಕಿಂಗ್, ಒಳಗಡೆ ಮಾಡಲಾ ಹೊರಗಡೆ ಮಾಡಲಾ ಅನ್ನೋದು ಶಿ ಹ್ಯಾಸ್ ಡಿಸೈಡೆಡ್. ಓಕೆನಾ. ಸೊ ಡಿಸಿಷನ್ ಮೇಕಿಂಗ್ ವರ್ಕ್ ಆಯಿತು. ಮೆಸ್ಸಿ ಪ್ಲೇ ನೀವು ನೋಡ್ಬೋದು, ಅವ್ರ ಕೈ ಕಾಲು ಆಲ್ಮೋಸ್ಟ್ ಎಲ್ಲ ಪ್ಯಾಂಟ್ ಎಲ್ಲ ಮೆಸ್ಸಿ ಆಗಿದೆ. ಸೊ ನೆಕ್ಸ್ಟ್ ಲೆವೆಲ್ ಇಸ್ ಲೈಕ್ ಶಿ ವಿಲ್ ಬಿ ವಾಷಿಂಗ್ ಹರ್ ಕೈ ಕಾಲು ಬ್ರಷ್ನೆಲ್ಲ ವಾಶ್ ಮಾಡ್ತಾರೆ. ಆ್ಯಂಡ್ ಈ ಪ್ಯಾಲೆಟ್ನು ಅವರೇ ವಾಶ್ ಮಾಡ್ತಾರೆ. ಸೊ ಕಂಪ್ಲೀಟ್ಲಿ ಅ ಸೆನ್ಸರಿ ಪ್ಲೇ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಅವರ ಇಮೋಷ್ನಲ್ ರೆಗ್ಯುಲೇಷನ್ ಆಗುತ್ತೆ. ಅದಿತಿ ವೇಟಿಂಗ್ ಟೈಮ್, ಅದನ್ನು ಫಿನಿಶ್ ಮಾಡಿಬಿಡಿ. ಇದನ್ನು ಇಲ್ಲಿ ರೆಡ್ ಕಲರ್ ಇದೆ, ಇನ್ನೊಂದು ಸ್ವಲ್ಪ ಈ ಕಲರ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಫಿನಿಶ್ ಮಾಡಿಬಿಡಿ. ಸಿ ಹಿಯರ್ ದ ರೆಡ್ ಕಲರ್. ಇದನ್ನು ಮಾಡಿಬಿಡಿ. ಇಲ್ಲಿ ಖಾಲಿ ಸ್ಪೇಸ್ ಇದೆಯಲ್ಲ ಇದ್ರೊಳಗಡೆ, ಅದನ್ನು ಮಾಡಿಬಿಡಿ. ಇಲ್ಲಿ ಖಾಲಿ ಸ್ಪೇಸ್ ಇದೆಯಲ್ಲ ಮಾಡಿಬಿಡಿ. ಸೊ ವಾಶ್ ಮಾಡ್ತಾ ಇರುವಾಗ ಮಕ್ಕಳಿಗೆ ಸೆನ್ಸರಿ ಎಕ್ಸ್ಪ್ಲೋರೇಷನ್ ಆಗುತ್ತೆ. ಅವರೇ ವಾಶ್ ಮಾಡ್ತಾರೆ. ಆ್ಯಂಡ್ ಅದರಿಂದ ವಾಟರ್ ಪ್ಲೇ ಆದಂಗೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ ಈ ಒಂದು ಕಲರ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ವಿಜುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸಿಟ್ಟಿಂಗ್ ಟಾಲರೆನ್ಸ್ ಆ್ಯಂಡ್ ಆಲ್ಸೋ ಅಟೆನ್ಷನ್ ಸ್ಪ್ಯಾನ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಮೆನಿ ಸ್ಕಿಲ್ಸ್ ಅಂತ ಹೇಳ್ಬೋದು. ಜಸ್ಟಾಗಿ ಹೇಳೋದಾದರೆ ಮೆಸ್ಸಿ ಪ್ಲೇ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಏನಕ್ಕಂತಂದರೆ 2 ಹ್ಯಾಂಡ್ ಕೋಆರ್ಡಿನೇಷನ್ ಇದೆ. ಒಂದು ಕೈಲಿ ಆ ಕೋಕೋನಟ್ ಶೆಲ್ನ ಇಟ್ಕೊಂಡು ಅವರು ಒಂದು ಕೈಲಿ ಬ್ರಷ್ನ ಇಟ್ಕೊಂಡು ಐ ಹ್ಯಾಂಡ್ ಕೋಆರ್ಡಿನೇಷನ್, ಕೈ ಎಲ್ಲಿದೆಯೋ ಅಲ್ಲೇ ಹ್ಯಾಂಡ್ ಕೋಆರ್ಡಿನೇಷನಲ್ಲಿ ಮಾಡ್ತಿದ್ದಾರೆ. ಇಟ್ಸ್ ಲೈಕ್ ಅ ಬೈಲ್ಯಾಟರಲ್ ಕೋಆರ್ಡಿನೇಷನ್, ಅಂದರೆ 2 ಕೈ 2 ಕಾಲ್ಗಳನ್ನ ಬಳಸ್ಕೊಂಡು ಮಾಡುವಂತಹದ್ದನ್ನು ಬೈಲ್ಯಾಟರಲ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅವರು 2 ಕೈನ ಬಳಸ್ತಾ ಇದ್ದಾರೆ. ಒಳ್ಳೆ ಡೆವಲಪ್ಮೆಂಟ್ ಮಕ್ಕಳಿಗೆ. ಈ ರೀತಿ ಮಕ್ಕಳಿಗೆ ಸೆನ್ಸರಿನ ಕೊಡೋದ್ರಿಂದ, ಸೆನ್ಸರಿ ಆ್ಯಕ್ಟಿವಿಟೀಸ್ನ ಕೊಡೋದ್ರಿಂದ ಅವರ ಇಮೋಷ್ನಲ್ ರೆಗ್ಯುಲೇಷನ್ ಆಗುತ್ತೆ. ಮಕ್ಕಳು ತುಂಬ ಕ್ರ್ಯಾಂಕಿ ಆಗ್ತಾರೆ ಈವ್ನಿಂಗ್ ಟೈಮಲ್ಲಿ ಅಂತ ಕೆಲವು ಪೇರೆಂಟ್ಗಳು ನನಗೆ ತುಂಬ ಮೆಸೇಜ್ ಮಾಡ್ತಾರೆ. ಕನ್ಸಲ್ಟೇಷನ್ಸ್ ಯು ಫಿನಿಶ್ಡ್ 1 ಸೆಕೆಂಡ್ ತುಂಬ ಮೆಸೇಜ್ ಮಾಡಿ ಹೇಳ್ತಾರೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಪ್ರತಿದಿನ ಮಕ್ಕಳಿಗೆ ಸೆನ್ಸರಿ ಪ್ಲೇನ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಮೋಷ್ನಲ್ ರೆಗ್ಯುಲೇಷನ್ ಆಗುತ್ತೆ. ಬಿಹೇವಿಯರ್ ಇಶ್ಯೂಸ್ ಎಲ್ಲ ತುಂಬ ಕಡಿಮೆ ಆಗುತ್ತೆ.
ಅವ್ರಿಗೆ ಬೇಕು ಈ ಮೆಸ್ಸಿ ಪ್ಲೇ. ಮಕ್ಕಳು ಮೆಸ್ಸಿ ಪ್ಲೇ ಆಡೋದ್ರಿಂದ ತುಂಬ ಚೆನ್ನಾಗಿ ಕಲಿತಾರೆ. ಸೊ ನೌ ಇಟ್ಸ್ ಟೈಮ್ ಟು ವಾಶ್, ಬಿ ಚೇಂಜಿಂಗ್ ಅವರ್ ಪ್ಯಾಂಟ್ ಆ್ಯಂಡ್ ಇದನ್ನೆಲ್ಲ ವಾಶ್ ಮಾಡ್ತಾರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಇದೇ ರೀತಿ ಮಕ್ಕಳ ಆ್ಯಕ್ಟಿವಿಟೀಸ್ ರಿಲೇಟೆಡ್ ವೀಡಿಯೋಸ್ ನೀವು ನನ್ನ ಚಾನಲಲ್ಲಿ ನೋಡಬೇಕು ಅಂತಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್, ದಿಸ್ ಇಸ್ ದ ಒನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅದಿತಿ, Thanks for watching. Bye bye. ಬಾಯ್.